ಮೇಡಮ್ ಮತ್ತೊಂದು ಪ್ರಶ್ನೆನ ನಾನು ಕೇಳಲೇಬೇಕಾಗುತ್ತೆ. ಯಾಕಂದರೆ ಈ ಒಂದು ಪ್ರಶ್ನೆ ಎಷ್ಟೋ ಜನರ ಮೈಂಡಲ್ಲಿ ಇದ್ದೇ ಇರುತ್ತೆ. ಹೆಣ್ಮಕ್ಳಿಗೆ ಈ ಒಂದು ಬಿಳಿ ಬಟ್ಟೆ, ಈ ವೈಟ್ ಬ್ಲೀಡಿಂಗ್ ಅನ್ನೋದೇನಿರುತ್ತೆ ತುಂಬ ಆಗ್ತಾ ಇರುತ್ತೆ. ಎಷ್ಟೋ ಕಡೆ ತೋರಿಸಿರ್ತಾರೆ ಕೂಡ, ಸ್ಮೆಲ್ ಕೂಡ ಬರ್ತಾ ಇರುತ್ತೆ, ಅದರ ದುರ್ವಾಸನೆ ಕೂಡ ತಡೆಯೋಕ್ಕಾಗ್ತಾ ಇರೋದಿಲ್ಲ. ಇದನ್ನು ಹೀಗೆ ಬಿಟ್ಟಾಗ ಮುಂದಿನ ಭವಿಷ್ಯದ ಕಾಲದಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದಾ ಹೆಣ್ಮಗುಗೆ? ಖಂಡಿತ ಆಗುತ್ತೆ. ಸಮಸ್ಯೆ ಬಂತು ನಿಮಗೆ, ಆ ಥರ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಬೇಕು. ಏನು ಇನ್ಫೆಕ್ಷನ್ ಇರುತ್ತೆ, ಓಕೆ, ಖಂಡಿತ ಇನ್ಫೆಕ್ಷನ್ ಇರುತ್ತೆ. ಸ್ಕ್ಯಾನ್ ಮಾಡಿದಾಗ ಇನ್ಫೆಕ್ಷನ್ ಗೊತ್ತಾಗುತ್ತೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದನ್ನು ಹಾಕ್ಕೊಳ್ಬೇಕಾಗುತ್ತೆ, ಅಥವಾ ಕೆಲವೊಮ್ಮೆ ಆ್ಯಂಟಿಬಯೋಟಿಕ್ ಹಾಕ್ಕೋಬೇಕಾಗುತ್ತೆ. ನೀವು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಯಾರು ಕಾಪಾಡ್ಕೋಬೇಕು? ಹೆಣ್ಮಕ್ಳು. ನಾವು ಹೆಣ್ಮಕ್ಳು ನಾವು ಎಷ್ಟು ಎಮೋಷ್ನಲ್ ಫೂಲ್ಸ್ ಅಂತಂದರೆ ನಮ್ಮ ಆರೋಗ್ಯ ನಾವು ಯಾವತ್ತೂ ನಾವು ನೋಡ್ಕೊಳ್ಳೋದೇ ಇಲ್ಲ. ನಾವು ನಮ್ಮ ತಂದೆ ತಾಯಿಗಳು ಇಂಪಾರ್ಟೆಂಟು, ಆದಮೇಲೆ ನಾವು ಮದುವೆ ಆದವ್ರು ಇಂಪಾರ್ಟೆಂಟು, ಮದುವೆ ಆದವ್ರ ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕು. ಒಂದು ವಯಸ್ಸಾದಮೇಲೆ ಮಕ್ಕಳು ಇಂಪಾರ್ಟೆಂಟು, ಮಕ್ಕಳು ಏನು ಹೇಳ್ತಾರೆ ಅದು ಹೇಳಬೇಕು ಅಂತ ಹೇಳ್ತೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ನಿಮ್ಮ ಪಾರ್ಟ್ನರ್ ನಿಮ್ಮ ದೇಹ. ನಿಮ್ಮ ದೇಹಕ್ಕೆ ನೀವು ಇಂಪಾರ್ಟೆನ್ಸ್ ಕೊಟ್ಟು ನೀವು ದೇಹನ ಸರಿಯಾಗಿ ನೋಡಿಕೊಂಡಿದ್ದಾದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವಾಗಿರ್ಬೋದು, ದೈಹಿಕ ಆರೋಗ್ಯವಾಗಿರ್ಬೋದು, ಒಂದು ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು, ನಿಮ್ಗೆ ನೀವೇ ಸಿಗುತ್ತೆ. ನಾವು ಯಾವಾಗಲೂ ಒಂದು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಇರ್ತೀವಿ, ನಮ್ಮ ಸಂತೋಷ ಇನ್ನೊಬ್ಬರ ಮೇಲೆ ಇದೆ ಅಂತ. ತಪ್ಪೋದು. ನಮ್ಮ ಸಂತೋಷ ನಮ್ಮಲ್ಲಿ ಇರುತ್ತೆ. ಇನ್ನೊಬ್ಬರಲ್ಲಿ ಹುಟ್ಟಿದಾಗೆ ನಾವು ಒಬ್ಬರೇ ಬಂದಿರ್ತೀವಿ, ಹೋಗುವಾಗೂ ನಾವು ಒಬ್ಬರೇ ಹೋಗ್ತೀವಿ. ನಡುವೆ ಎಲ್ಲ ನಮ್ಮಲ್ಲಿ ಬರುವಂತಹ ಒಂದು ರೋಲ್ಸ್, ನಾವು ಮಾಡಬೇಕಾಗಿದ್ದಂಥ ಒಂದು ಜವಾಬ್ದಾರಿಗಳು ಅಷ್ಟೇ. ಆ ಜವಾಬ್ದಾರಿಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕೇ ವಿನಃ ಅತಿಯಾಗಿ ಮಾಡಿ ಎಮೋಷ್ನಲಿ ಬೇಕು, ನನ್ನ ಹಸ್ಬೆಂಡ್ ಹಿಂಗಂದರು, ನಮ್ಮ ತಂದೆ ತಾಯಿ ಹೀಗಂದರು, ನಮ್ಮಣ್ಣ ಹೀಗಂದರು, ಬರೀ ಡಿಪೆಂಡೆನ್ಸಿನೇ ಆಗ್ಬಿಟ್ಟು ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋದೇನೆಂದರೆ, ನಿಮ್ಮ ಲೈಫ್ ಪಾರ್ಟ್ನರು ಅಥವಾ ನಿಮ್ಮ ಬೆಸ್ಟ್ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ನಿಮ್ಮ ದೇಹ. ನಿಮ್ಮ ದೇಹನ ಸರಿಯಾಗಿ ನೋಡಿಕೊಳ್ಳಿ. ನಿಮ್ಮ ದೇಹದ ನೀವು ಸರಿಯಾಗಿ ನೋಡಿಕೊಂಡಾಗ ಮುಂದೆ ಜೀವನದಲ್ಲಿ ನಿಮ್ಗೆ ಯಾರ ಸಪೋರ್ಟು ಬೇಕಾಗಿಲ್ಲ, ನಿಮ್ಮ ಗಂಡ ಬೇಕಾಗಿಲ್ಲ ಅಥವಾ ನಿಮ್ಮ ಮಕ್ಕಳು ಬೇಕಾಗಿಲ್ಲ. ನಿಮ್ಮ ದೇಹ ನೀವು ಸರಿಯಾಗಿ ಇಟ್ಕೊಂಡಾಗ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ ಒಂದು ಏಜಲ್ಲಿ. ಸೊ ಅದಕ್ಕೆ ಏನು ಪ್ರಾಪರ್ ಡಯಟ್ ಬೇಕು, ಏನು ಪ್ರಾಪರ್ ಆರೋಗ್ಯನ ಉಳಿಸ್ಕೊಳ್ಳಿಕ್ಕೆ ವ್ಯಾಯಾಮ ಬೇಕು, ಅದನ್ನು ಮಾಡ್ಕೊಂಡು ಹೋದರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಟೆನ್ಷನ್ ತೊಗೊಳ್ಳೋ ಅಂಥದ್ದು ಏನೂ ಬರೋದೇ ಇಲ್ಲ ಲೈಫಲ್ಲಿ ಅಂತ ಅನಿಸುತ್ತೆ.